ಖಂಡಿಸಬೇಕು, ಹಾಗೆ ನಿಯಮಗಳನ್ನ ಗಟ್ಟಿ ಮಾಡಬೇಕು. ದೂರದ ಮಾತು ಸರ್, ಅದಾಗ್ಲಿಕ್ಕೆ ವರ್ಷಾನ್ಗಟ್ಲೆ ಪ್ರಾಸೆಸ್ ಆಗುತ್ತೆ, ಆಗ್ಬೇಕು. ಬಟ್ ಸಿಂಪಲ್ ಖಂಡಿಸೋದು, ಅವ್ರು ಹೇಳಿದ್ರಲ್ಲ ಸರ್, ಖಂಡಿಸೋದು ಕ್ಷಣ ಮಾತ್ರದ ಕೆಲಸ. ಬಟ್ ಆ ಖಂಡಿಸೋ ಕೆಲಸ ಆದ್ರೂ ಎಷ್ಟಾಗ್ತಿದೆ ಅಂತ ಹೇಳಿ. ಮೊನ್ನೆ ದುರಂದರ್ ಅಂತ ಪಿಕ್ಚರ್ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೂರ್ತಿ ಟ್ರೆಂಡ್ ಸರ್. ಸೋ ಕಾಲ್ಡ್ ಲಿಬರಲ್ಸ್, ಸೋ ಕಾಲ್ಡ್ ಬುದ್ಧಿಜೀವಿಗಳು, ಇದರಲ್ಲಿ ಸಿಕ್ಕಾಪಟ್ಟೆ ವೈಲೆನ್ಸ್ ಇದೆ, ಇದರಲ್ಲಿ ಸಿಕ್ಕಾಪಟ್ಟೆ ಹೇಟ್ ಇದೆ, ಹೀಗೆ ಖಂಡಿಸುವವರಲ್ಲಿ ಎಷ್ಟು ಜನ ಈ ದೀಪು ಚಂದ್ರದಾಸ್ ಅವರನ್ನ ಮಾಡಿದ ಬರ್ಬರ ಹತ್ಯೆಯನ್ನ ಖಂಡಿಸ್ತಿದ್ದಾರೆ? ನಾನು ಇಲ್ಲಿ ಧರ್ಮವನ್ನ ಬಿಟ್ಟು ಮಾತನಾಡ್ತಿದ್ದೀನಿ. ಈ ಖಂಡಿಸೋದು ಯಾಕೆ ಬರಲ್ಲ? ಆಲ್ ಐಸ್ ಆನ್ ರಫಾ, ಪಾಕಿಸ್ತಾನ್ ಜಿಂದಾಬಾದ್ ಈಗ ಹೇಳುವವರಿಗೆ ಈ ವಿಚಾರ ಯಾಕೆ ಕಣ್ಣಿಗೆ ಕಾಣಿಸೋದಿಲ್ಲ? ಹೇಳಿ ಸರ್. ವಾಜಪೇಯಿ ಕೂಡ ಈಗ ಯಾರು ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ? ಎಲ್ಲರೂ ಖಂಡಿಸ್ತಾನೆ ಬಂದಿದ್ದಾರೆ. ಯಾರೋ ಒಬ್ರು ಇಬ್ರು ತಲೆ ತಿರುಕರು ಮಾಡಿದ್ರ ಬಗ್ಗೆ ನಮ್ಗೆ ಇದು ಇಲ್ಲ, ಪ್ರಶ್ನೆ ಅಲ್ಲ. ಎಲ್ಲರೂ ಸಹಿತ ಅಲ್ಲಿರ್ತಕ್ಕಂಥ ಅಮಾನವೀಯ ಘಟನೆಯನ್ನ ಇವತ್ತುವರೆಗೂ ಸಹಿತ ಇಲ್ಲಿ ಕೂತಿರೋರಿಂದ ಹಿಡಿದು ಇಡೀ ದೇಶಾದ್ಯಂತ ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲೊಂದು ಮಾನವೀಯತೆ ಕೊಲೆ ಆಗಿದೆ, ಅದನ್ನ ಖಂಡಿಸ್ತೀವಿ ನಾವು. ಅವ್ರು ಯಾರು ಅಂತಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ಈ ದೇಶದ ಸಂವಿಧಾನ ಎಲ್ಲರಿಗೂ ಸಹಿತ ಪೂಜಿಸುವ ನಿಮ್ಮ ಧರ್ಮವನ್ನ ನೀವು ಎತ್ತಿ ಹಿಡಿಯುವ ಹಕ್ಕನ್ನು ಕೊಟ್ಟಿದೆ ಹೊರತಾಗಿ ನನ್ನ ಧರ್ಮ ಶ್ರೇಷ್ಠ, ಅವ್ರದ್ದು ಕನಿಷ್ಠ ಅನ್ನುವ ಹಕ್ಕನ್ನು ಕೊಟ್ಟಿಲ್ಲ. ಆದ್ದರಿಂದ ನೀವು ಯಾವುದೇ ಧರ್ಮವನ್ನ ಟೀಕೆ ಮಾಡುವುದಾಗಲಿ ಹಿಂಸೆ ಮಾಡುವುದಾಗಲಿ ತಪ್ಪು. ಅದು ಯಾವುದೇ ರೀತಿಯಾಗಿರ್ಲಿ, ನೀವು ಅದನ್ನು ಉದ್ರೇಕ ಮಾಡೋದಿರಲಿ, ದ್ವೇಷ ಭಾಷಣ ಮಾಡೋದಾಗ್ಲಿ, ಇವು ಎಲ್ಲವನ್ನೂ ಸಹಿತ ಈ ಸಂವಿಧಾನದಲ್ಲಿ ಯಾವತ್ತೂ ಸಹಿತ ಅವಕಾಶಗಳಿಲ್ಲ. ನಿನ್ನೆ ಭಾಗವತರು ಹೇಳ್ತಾ ಇದ್ದಾರೆ, ಅದಕ್ಕೆ ಅನುಮತಿನೇ ಬೇಕಾಗಿಲ್ಲ, ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಸಂವಿಧಾನದ್ದು ಅಂತ ಹೇಳ್ತಾರೆ. ಇದು ಸಂವಿಧಾನ ದ್ರೋಹಿ ಆಗಿರ್ತಕ್ಕಂಥ ಹೇಳಿಕೆ. ಇದನ್ನು ಮಾಡುವ ಹಾಗಿಲ್ಲ. ಯಾಕಂದ್ರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಯಾವುದೇ ಧರ್ಮ, ಯಾವುದೇ ಜಾತಿ ಇರಲಿ, ಸಂವಿಧಾನದ ಬದ್ಧವಾಗಿರಬೇಕು. ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಯಾವುದೇ ಕೆಲಸವಿದ್ರೆ ಆದ್ದರಿಂದ ನಿಮ್ಮ ಧರ್ಮವನ್ನು ಸರ್, ಈಗ ನಮ್ಮ ಭಾರತ ಅಂತ ಸಂವಿಧಾನ ಬಹಳ ಗಟ್ಟಿಯಾಗಿ ನಾವು ನಂಬ್ತೀವಿ. ನೀವು ಬಿಜೆಪಿಯವರು ನಂಬ್ತೀರಾ ಅಲ್ವಾ ಸರ್? ಕಾನೂನನ್ನ ನಂಬ್ತೀರಾ ಅಲ್ವಾ ಸರ್? ಈಗ ಒಂದ್ ನಿಮಿಷ ಸರ್, ಇಂದು ಪ್ರಧಾನಿಗಳೇ ಅಲ್ವಾ ಸರ್ ದೇಶನ ಆಳ್ತಾ ಇರೋದು? 100% ಹೌದಲ್ವಾ ಸರ್? ಒಪ್ಕೋತೀರಾ ಅಖಂಡ ಭಾರತ ಮಾಡಬೇಕು ಅಂತ ನಾವೆಲ್ಲ ಹೇಳ್ತೀವಿ ಸರ್. ಒಂದ್ ಹೇಳ್ತೀನಿ, ದೇಶದಲ್ಲಿ ಇಷ್ಟು ಒಳ್ಳೆ ಸಂವಿಧಾನ ಇರಬೇಕಾದ್ರೆ, ಇಷ್ಟು ಒಳ್ಳೆ ಕಾನೂನುಗಳು ಇರಬೇಕಾದ್ರೆ, ದೇಶವನ್ನ ಇಂಥ ಮಹನೀಯರು ಆಳ್ತಾ ಇರಬೇಕಾದ್ರೆ ಈ ಆಂತರಿಕ ಕಚ್ಚಾಟದ ಬೆಂಕಿಯನ್ನ ಹಚ್ಚುತ್ತಾ ಇರೋರು ಯಾರು ಸರ್? ಕಾನೂನು ಇದೆ. ಇವಾಗ ಬಾಂಬ್ ಹಾಕ್ತಾರ, ಅವನ್ನ ಜೈಲ್ಗಟ್ಟೋದು ಅಥವಾ ಅವನಿಗೆ ಶಿಕ್ಷೆ ಕೊಡಕ್ಕೆ ಕಾನೂನು ಇದೆ. ಅಥವಾ ನೀವ್ ಹೇಳ್ತಿರಲ್ಲ, ಈಗ ಈ ಸಮುದಾಯಗಳ ಧರ್ಮಗಳ ಮಧ್ಯೆ ದ್ವೇಷ ಬಿತ್ತವರಿಗೆ ಕಾನೂನುಗಳನ್ನ ಮಾಡಿದೀವಿ, ಕಾನೂನುಗಳು ಬಿಗಿ ಇದೆ. ಆದ್ರೆ ಆಂತರಿಕವಾಗಿ ಕಚ್ಚಾಟವನ್ನ ರಾಜಕೀಯಕ್ಕಾಗಿ ಬಳಸ್ಕೊಳ್ತಾ ಇದ್ದೀರಲ್ಲ ಸರ್, ಇದು ತಪ್ಪು ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಎದೆ ಮುಟ್ಟಿ ಹೇಳಿ ಸರ್. ಸತ್ಯವಾದ ಮಾತು ಹೇಳಿದ್ರಿ. ಅದಕ್ಕೋಸ್ಕರ ನಾನು ಹೇಳಿದ್ದು, ಯುಪಿಎ ಸರ್ಕಾರ ಇದ್ದಾಗ 8532 ಘಟನೆಗಳು ರಿಲಿಜಿಯಸ್ ರಿಲೇಟೆಡ್ ಆಯ್ತು. ಎನ್ಡಿಎ ಬಂದಾಗ 3320 ಇಟ್ಕೊಂಡ್ರು ಸಹ 3400 ಚಿಲ್ಲರೆ ಘಟನೆಗಳಾಗಿದೆ ಅಂತ ಅದಕ್ಕೆ ಹೇಳಿದ್ದು. ಕಾನೂನನ್ನ ಯಾವಾಗ ಬಿಗಿ ಮಾಡ್ತೇವೆ, ಕಾನೂನನ್ನ ಶಿಕ್ಷೆ ಕೊಡ್ತೇವೆ. ಯಾರು ಕೇವಲ ಅವ್ರ ಮನೆಗಳಲ್ಲಿ ಗನ್ಗಳನ್ನ ಇಟ್ಕೊಂಡು ಪಾಕಿಸ್ತಾನಿ ರಿಲೇಟೆಡ್ ಗನ್ಗಳನ್ನ ಇಟ್ಕೊಂಡಿದ್ರು, ಅವ್ರ ಮನೆಗೆ ಹೋಗ್ಬಿಟ್ಟು ಯಾವಾಗ JCB ಓಡಿಸಿ ಬುಲ್ಡೋಸರ್ ಬಿಟ್ರು, ಆವಾಗೆಲ್ಲ ಯುಪಿಯಿಂದ ಖಾಲಿ ಆಯ್ತು. ಯಾವಾಗ ನಾವು ಕಾನೂನನ್ನ ಬಳಸ್ಕೊಳ್ತೀವಿ ಆವಾಗ ಮಾತ್ರನೇ ದೇಶ ಉಳಿಯಕ್ಕಾಗೋದು. ಹಿಂದೂಗಳು ಅಲ್ಪಸಂಖ್ಯಾತರು ಅನ್ನೋ ಕಾರಣ ಬಾಂಗ್ಲಾದೇಶದಲ್ಲಿ ನಿಜವಾಗ್ಲೂ ಕೂಡ ಟಾರ್ಗೆಟ್ ಆಗ್ತಾ ಇದ್ರೆ ಅದಕ್ಕೆ ಭಾರತ ಸರ್ಕಾರವಾಗಿ ಏನ್ ಮಾಡಬೇಕು? ನೋಡಿ, ಅಲ್ಪಸಂಖ್ಯಾತರ ಹಿಂದೂಗಳಿಗೆ ಅಲ್ಲಿ ಖಂಡಿತವಾಗಿ ಯಾರು ಮೂಲಭೂತವಾದಿಗಳಿದ್ದಾರೆ ಅವರಿಂದ ತೊಂದರೆ ಆಗ್ತಾ ಇದೆ. ಅದು ಭಾರತದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಮೂಲಭೂತವಾದಿಗಳಿಂದ ತೊಂದರೆ ಆಗ್ತಾ ಇದೆ. ಅಮೆರಿಕದಲ್ಲೂ ಅಲ್ಪಸಂಖ್ಯಾತರಿಗೆ ಮೂಲಭೂತವಾದಿಗಳಿಂದ ತೊಂದರೆ ಆಗ್ತಾ ಇದೆ. ಅದಕ್ಕೆ ಆ ಸರ್ಕಾರಗಳು ಕಠಿಣ ಕಾನೂನುಗಳನ್ನು ಮಾಡಬೇಕು, ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ನಂಬಿಕೆ ಇಡಬೇಕು. ಆ ಕಠಿಣ ಕಾನೂನುಗಳನ್ನು ಮಾಡಿ ಯಾರು ಶಿಕ್ಷೆ ಈ ತರ ತೊಂದರೆ ಮಾಡ್ತಾರೆ ಅವರಿಗೆ ಮೂಲಭೂತವಾದಿಗಳಿಗೆ ಕಡಿವಾಣ ಹಾಕಬೇಕು. ಭಾರತದಲ್ಲೂ ಆ ಕಡಿವಾಣ ಹಾಕಬೇಕು. ಈಗ ಭಾರತದ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಖಂಡಿತವಾಗಿ ಆ ಸರ್ಕಾರ ಜೊತೆ ಚರ್ಚೆ ಮಾಡಬೇಕು, ತಮ್ಮ ಪ್ರೊಟೆಸ್ಟ್ ಅನ್ನ ಅಲ್ಲಿ ರಿಜಿಸ್ಟರ್ ಮಾಡಬೇಕು, ಅವರಿಗೆ ಎಲ್ಲಾ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ಒತ್ತಾಯ ಮಾಡಬೇಕು. ಅದಕ್ಕೆ ಇಡೀ ದೇಶ ಒಂದಾಗಿರುತ್ತದೆ. ಯಾಕಂದ್ರೆ ಎಲ್ಲಿನ ಅಲ್ಪಸಂಖ್ಯಾತರಾದ್ರೂ ಕೂಡ ಎಲ್ಲರೂ ಆ ದೇಶದ ಪ್ರಜೆಗಳಾಗಿದ್ದಾರೆ. ಆ ಪ್ರಜೆಗಳಿಗೆ ಈಕ್ವಲ್ ರೈಟ್ಸ್ ಇರುತ್ತೆ. ಆ ಈಕ್ವಲ್ ರೈಟ್ಸ್ ನ ಕಾಪಾಡೋದು ಆ ಸರ್ಕಾರಗಳ ಹೊಣೆಗಾರಿಕೆ. ಸರ್ ಹೇಳಿ ಸರ್, ಸೇಮ್ ಪ್ರಶ್ನೆ. ಸರ್ಕಾರ ಈಗ
ಕಳೆದ 10 ವರ್ಷಗಳಿಂದ ಅಕ್ಕಪಕ್ಕ ಎಲ್ಲ ಶತ್ರು ರಾಷ್ಟ್ರಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ ನಾವು. ಎಲ್ಲರೂ ಸಹಿತ ಮೊದಲು ಈ ತರ ಇರ್ಲಿಲ್ಲ. ಬಾಂಗ್ಲಾ ಅನ್ನೋದು ನಮ್ಮ ಭಾರತದ ಮಿತ್ರ ರಾಷ್ಟ್ರ, ಅರ್ಥ ಆಯ್ತಾ? ಬಹಳ ಮಿತ್ರ ರಾಷ್ಟ್ರ, ಬಹಳ ಮೊದಲಿಂದ ಸಹ. ಯಾಕೆ ಬಾಂಗ್ಲಾ ಹುಟ್ಟಿಗೆ ಕಾರಣ ಆಗಿರ್ತಕ್ಕಂಥದ್ದೇ ಭಾರತ. ಸೊ ಇಂಥ ಸಂದರ್ಭದಲ್ಲಿ ನಾವು ಹೇಟ್ರೆಸ್ಟ್ ಸ್ಪೀಚ್ ಗಳನ್ನು ಮಾಡ್ತಾ ಧರ್ಮವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಆವಾಗ ಏನಾಗಿದೆ, ಅಲ್ಲಿರ್ತಕ್ಕಂಥವರು ಧರ್ಮಾಧಾರಿತವಾಗಿ ದ್ವೇಷವನ್ನ ಬೆಳೆಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನು ಮೊದಲು ಖಂಡಿತವಾಗಿ ಒಡೆದಾಕಬೇಕು. ಆದ್ದರಿಂದ ಈ ದೇಶ ಇದೆ ಅಲ್ವಾ, ಇದು ಹಿಂದೂ ದೇಶ ಅಲ್ಲ, ಮುಸ್ಲಿಂ ದೇಶ ಅಲ್ಲ, ಕ್ರಿಶ್ಚಿಯನ್ ದೇಶ ಅಲ್ಲ, ಇದು ಭಾರತ. ಇದು ಎಲ್ಲ ಸಮಗ್ರ ಭಾರತೀಯರು ಇರ್ತಕ್ಕಂಥ ದೇಶ. ಇದು ನಿಮ್ಮ ಧರ್ಮವನ್ನ, ನಿಮ್ಮ ದೇವರನ್ನ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಆದ್ರೆ ಹೊರಗಡೆ ಬಂದ್ರೆ ಸಂವಿಧಾನಕ್ಕೆ ಬದ್ಧರಾಗಿರಿ. ಈ ಜನರು ಭಾರತೀಯರು, ನಾನು ಭಾರತೀಯ ಅಂತ ಹೇಳ್ತೀನಿ ಹೊರತಾಗಿ ಹೊರಗಡೆ ಹೋದಾಗ ನಾನು ಹಿಂದೂ ಅಂತ ಹೇಳೋದಿಲ್ಲ ನಾನು. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹಿತ ನಿಮ್ಮ ದ್ವೇಷ ಭಾಷಣ ಬಿಟ್ಟು ಬಿಸಾಕಿ. ಇದು ಹಿಂದೂ ರಾಷ್ಟ್ರ ಆಗೋದಿಲ್ಲ, ಆ ಕೂಡುದು. ಇದು ಇಸ್ಲಾಂ ದೇಶ ಆಗೋದಿಲ್ಲ, ಆ ಕೂಡುದು. ಇದು ಭಾರತ ಆಗಬೇಕು, ಭಾರತವಾಗೇ ಇರಬೇಕು. ಅಶೋಕ್ ಗೌಡ್ ನೋಡಿ, ಭಾರತ ಅಶೋಕ್ ಗೌಡ್ರು ಹೇಳಿ. ಆಮೇಲೆ ಭಾರತ ಅನ್ನತಕ್ಕಂತಹದ್ದು ಏನಿದೆ, ಇದು ಐಡಿಯಾಲಜಿಕಲ್ ಬೇಸ್ಡ್ ಹುಟ್ಟಿದಂತಹ ದೇಶ. ಅಂದ್ರೆ ಈ ಜಂಬೂ ದ್ವೀಪ ಅನ್ನೋದೇನಿತ್ತು ಅದು ಅಷ್ಟೇ. ತದನಂತರದಲ್ಲಿ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತಹ ಏನ್ ಬೌಂಡ್ರಿ ಇತ್ತು ಅದು ಅಷ್ಟೇನೆ ಐಡಿಯಾಲಜಿಕಲಿ ಬೇಸ್ಡ್. ಇದರಲ್ಲಿ ಯಾವತ್ತು ಭಾರತ ಅಂದ್ರೆ ಎಲ್ಲರನ್ನೂ ಒಪ್ಕೊಳ್ತಕ್ಕಂತಹ ಮನೋಭಾವನೆ ಇದೆ, ವಸುದೇವ ಕುಟುಂಬಂ ಅಂತ ಮನೋಭಾವನೆ ಇದೆ. ಅದೇ ಭಾರತ, ಅದೇ ಭಾರತ ಐಡಿಯಾಲಜಿ, ಅದೇ ಭಾರತದ ಬುನಾದಿ. ನಾವು ಒಂದ್ ನಿಮಿಷ, ಅದಕ್ಕೆ ಪಾಪ ಬಾಬಾ ಸಾಹೇಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಾನೂನು ಬರಿಬೇಕಾದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಬರೀತಾರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಎಲ್ಲಿಂದ ಬಂತು ಅಂತ ಕೇಳ್ತಾರೆ, ಆಯ್ತಾ? ಚರ್ಚೆ ಆಗುತ್ತೆ. ಚರ್ಚೆ ಆದಾಗ ಪಾರ್ಲಿಮೆಂಟ್ ಅಲ್ಲೂ ಚರ್ಚೆ ಆಗಿದೆ. ಇದು ಅದನ್ನೇ ಕೋಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಸಂಸ್ಕೃತಿಯ ಮೂಲಭೂತವಾಗಿರ್ತಕ್ಕಂಥ ಪುಸ್ತಕದಿಂದ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ವೇದ, ಉಪನಿಷತ್ತು ಮತ್ತು ಪುರಾಣ ಮತ್ತು ಭಗವದ್ಗೀತೆಯಿಂದ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಅದನ್ನ ಕೋಟ್ ಮಾಡ್ತೀನಿ. ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅಥವಾ ಬೇರೆ ದೇಶಗಳಲ್ಲಿ ಪಾಕಿಸ್ತಾನದಲ್ಲೂ ಏನಾಗ್ತಿದೆ, ಯಾವ ರೀತಿ ಮೂಲಭೂತವಾದ ಇದೆ. ಅಹಮದೀಸು, ನಾನು ಇನ್ನೊಬ್ಬ ಪೈಗಂಬರ್ ಬರ್ತಾನೆ ಅಂದ್ರೆ ಇನ್ನೊಬ್ಬನ ಗನ್ ಇಟ್ಕೊಳ್ತಕ್ಕಂಥದ್ದು, ಅಥವಾ ನೀನು ಸೂನಿ ಅದರಿಂದ ನಾನು ಶಿಯಾ, ನಾನು ನಿನ್ನ ಗನ್ ಇಡ್ತೀನಿ ಅಂತ, ಉಲ್ಟಾ ವೈಸ ವರ್ಸ. ಅಥವಾ ಡ್ಯೂಕ್ ಮುಸ್ಲಿಮ್ಸ್ ಏನಿದ್ದಾರೆ ಪಾಪ ಯಾವುದೋ ಒಂದು ತತ್ವ ನಂಬ್ತಾರೆ, ಅಥವಾ ಯಾಸಿದೀಸ್ ಏನಿದ್ದಾರೆ ಅವ್ರನ್ನ ಹೋಗಿ ಕೊಲ್ತಕ್ಕಂಥದ್ದು. ಇದು ಎಲ್ಲಿಂದ ಬಂತು ಅನ್ನೋದು ಅವರವರೇ ಚರ್ಚೆ ಮಾಡ್ಲಿ, ಆಯ್ತಾ? ನಾನು ಇವತ್ತು ಒಂದು ಅಪೀಲ್ ಇದೆ ನಂದು. ನನ್ನ ಅಕ್ಕ ತಂಗಿಯರು ಯಾರು ಮುಸಲ್ಮಾನರಿದ್ದಾರೆ, ನನ್ನ ಅಣ್ಣ ತಮ್ಮರು ಯಾರು ಮುಸಲ್ಮಾನರಿದ್ದಾರೆ, ಭಾರತದಲ್ಲೂ ಅಷ್ಟೇ ಪ್ರಪಂಚದಲ್ಲೂ ಅಷ್ಟೇ, ಅವ್ರಿಗೆಲ್ಲರಿಗೂ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಕುತ್ಕೊಂಡು ನೀವೇ ಚರ್ಚೆ ಮಾಡಿ. ಅದ್ರಲ್ಲಿ ಯಾವ ಹಿಂದೂನು ಕರಿಬೇಡಿ, ಯಾವ ಕ್ರಿಶ್ಚಿಯನ್ ಕರಿಬೇಡಿ. ಚರ್ಚೆ ಮಾಡಿದಾಗ ನೀವು ಚರ್ಚೆ ಮಾಡಬೇಕಾಗಿರೋದು, ಹೌದಪ್ಪ ಈ ಪ್ರಪಂಚದಲ್ಲಾದ್ಯಂತ ಯಾವ ರೀತಿ ಲಿಂಚಿಂಗ್ ಆಗ್ತಾ ಇದೆ, ಅಥವಾ ಮಾಬ್ ಲಿಂಚಿಂಗ್ ಆಗ್ತಾ ಇದೆ, ಅಥವಾ ಕೊಲೆಗಳಾಗ್ತಾ ಇದೆ, ಅಥವಾ ಟೆರರಿಸ್ಟ್ ಆಕ್ಟಿವಿಟೀಸ್ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು? ನಮ್ಮ ಧರ್ಮ ಗ್ರಂಥಗಳಲ್ಲಿ ಇದೆ ಅಂತ ಜನ ಕೋಟ್ ಮಾಡ್ತಿದಾರಲ್ಲ, ಅದು ಸತ್ಯನ ಸುಳ್ಳ? ಅದನ್ನ ನಾವು ಸರಿ ಮಾಡ್ಕೊಳ್ಳೋದು ಹೇಗೆ? ಮಾನವೀಯತೆ ಧರ್ಮಕ್ಕೆ ನಾವು ಹೇಗೆ ಹೋಗ್ಬೇಕು? ಯಾಕಂದ್ರೆ ಇರ್ತಕ್ಕಂತಹದ್ದು ಸತ್ಯ ಅಂತ ಹೇಳಿ ಕೆಲವರು ಹೇಳ್ತಿದ್ದಾರೆ. ಅದನ್ನ ನೀವೇ ಚರ್ಚೆ ಮಾಡಿ. ಅದನ್ನ ಭಾರತಕ್ಕೆ ಅಲ್ಲ, ಇಡೀ ಪ್ರಪಂಚಕ್ಕೆ ಸ್ಪ್ರೆಡ್ ಮಾಡಿ. ಯಾಕೆಂದ್ರೆ ಪ್ರಪಂಚ ಉಳಿಬೇಕು ಅಂತ ಹೇಳಿದ್ರೆ ಮಾನವೀಯತೆ ಉಳಿಬೇಕು. ಮಾನವೀಯತೆ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಹ ಮಾನವೀಯತೆಯಿಂದ ಯೋಚನೆ ಮಾಡಬೇಕು. ಯಾವುದೋ ಧರ್ಮಕ್ಕೆ ಗ್ರಂಥಕ್ಕೆ ಇಟ್ಕೊಂಬಾರ್ದು ನಾವು, ಅದು ಸತ್ಯ. ಅದು ಸರಿ. ಭವ್ಯ ಅವರು ಮಣಿಪುರ್ ಘಟನೆ ಹೇಳಿದ್ರು, ಉತ್ತರ ಕೊಡ್ಲಿಲ್ಲ ಅಂತ ಅವಾಗ್ಲಿಂದ ನನ್ನನ್ನೇ ನೋಡ್ತಾ ಇದ್ದಾರೆ. ಮಣಿಪುರ ಜೊತೆಗೆ ಕೇರಳ ಸ್ಟೋರಿ ಸಿನಿಮಾ ನೀವು ನೋಡಿದೀರಾ ಅನ್ಕೊಳ್ತೀನಿ. ಅದ್ರ ಜೊತೆಗೆ ನೋಡಿ, ಸಿನಿಮಾ ಅಲ್ಲ, ರಿಯಲ್ ಸ್ಟೋರಿ. ನಾನು ಇವತ್ತು ಸಹ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಹಲವಾರು ಘಟನೆಗಳು, ಹೆಣ್ಣು ಮಕ್ಕಳಿಗೆ ಆಗ್ತಿರುವಂತಹ ಅನ್ಯಾಯವನ್ನು ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ. ಅವರಿಗೆ ನ್ಯಾಯ ಕೊಡಿ. ಏನ್ ಈ ಮನಸ್ಥಿತಿ ಇದೆಯಲ್ಲ, ಧರ್ಮದ ಹೆಸರಿನಲ್ಲಿ ಗುಂಡು ಹಾಕುವುದು, ಅದು ಹೋಗಬೇಕು. ಏನು ಭಾರತೀಯದು ಸರ್ ಹೇಳಿದ್ರು, ಈಗ ನಮ್ಮ ಧರ್ಮದಲ್ಲಿ ಹಿಂದೂ ಅಂತ ಹೇಳಿದ್ರೆ ಯಾರು ಹೀನ ಗುಣಗಳನ್ನು, ಕೆಟ್ಟ ಗುಣಗಳನ್ನು ಬಿಟ್ಟು ಬದುಕುತ್ತಾನೆಯೋ ಅವನೇ ನಿಜವಾದ ಹಿಂದೂ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಭಾರತದಲ್ಲಿ ಹೇಳಿದ್ದನ್ನು ಅದೇ, ಇಲ್ಲಿರುವಂತಹ ಏನು ಆ ಮನಸ್ಥಿತಿ ಇದೆಯಲ್ಲ, ಆ ಬಾಂಗ್ಲಾದೇಶದ ಮನಸ್ಥಿತಿ ಇರುವವರು ಏನು ಈ ದ್ವೇಷ ಭಾಷಣ ಮಾಡ್ತಾರಲ್ಲ, ಅವರಿಗೆ ಇದು ಉದಾಹರಣೆ ಆಗ್ಲಿ. ಇಲ್ಲಿ ಆತರ ಆಗದೆ ಇರೋ ಹಾಗೆ ಆಗ್ಲಿ. ಏನು ನಮ್ಮ ಧರ್ಮದಲ್ಲಿ ಹೇಳಿದಾರಲ್ಲ, ಸಂವಿಧಾನದಲ್ಲಿ ಹೇಳಿದ್ದನ್ನ ಪ್ರತಿಯೊಬ್ರು ಅಳವಡಿಸ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೇನೆ. ಈಗ ಪಾಷಾ ಸರ್ ಹಾಗೆ ಫಾರೂಕ್ ಸರ್ ಇಬ್ಬರಿಗೂ ಕೂಡ ನಾನು ಇದು ಹಿಂದೂ ಟೆರರಿಸಂ ಅಂತ ಯಾವತ್ತಾರೋ ಆದಾಗ ಅವತ್ತು ಇದೇ ಪ್ರಶ್ನೆಯನ್ನ ಹಿಂದೂ ಸಮುದಾಯದ ಮುಖಂಡರಿಗೂ ಕೂಡ ಕೇಳ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಕೇಳ್ತಿದ್ದೀನಿ. ಯಾವುದೋ ಒಂದು ಸಮುದಾಯ ಅಥವಾ ಯಾವುದೋ ಒಂದು ಧರ್ಮ ಅದರ ಧರ್ಮದ ಪ್ರಚಾರದಲ್ಲಿ, ಧಾರ್ಮಿಕ ಗ್ರಂಥಗಳಲ್ಲಿ ಇರುವ ವಿಚಾರಗಳನ್ನ ತಪ್ಪಾಗಿ ಗ್ರಹಿಸಿಕೊಂಡು ಅದರ ಆಧಾರದ ಮೇಲೆ ಹಿಂಸೆ ಆಗ್ತಿದೆ ಅಂತಂದ್ರೆ
ಧರ್ಮವಾಗಿ ಸಮುದಾಯವಾಗಿ ಕೂತು ಒಂದು ರಿವ್ಯೂ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಒಪ್ಕೊಳ್ಬೇಕಾಗತ್ತೆ ಸರ್. ಈ ಹೆಸರನ್ನ ಧರ್ಮದ ಹೆಸರಿಟ್ಕೊಂಡು ಯಾರಾದ್ರೂ ಹಿಂಸೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಮುಕ್ತ ಕಂಠದಲ್ಲಿ ಖಂಡಿಸುವ ಪ್ರಯತ್ನ ಒಕ್ಕೊರಲಲ್ಲಿ ಆಗಬೇಕು. ಅದಾಗಬೇಕು ಅಂದ್ರೆ ಏನ್ ಮಾಡಬೇಕು? ಮುಸಲ್ಮಾನ್ ಸಮುದಾಯದವರ ಹೆಜ್ಜೆ ಏನಾಗಿರ್ಬೇಕು? ಸೇಮ್ ಪ್ರಶ್ನೆ ನಿಮ್ಗೆ, ಸೇಮ್ ಪ್ರಶ್ನೆ ಪಾಷಾ ಸರ್ಗೆ. ಫಾರೂಕ್ ಅವರೇ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಹಿಂದೂ ಆಗಿ ಅಥವಾ ಮುಸಲ್ಮಾನ್ ಆಗಿ ಮಾತಾಡೋದಕ್ಕಿಂತ ಒಬ್ಬ ಮಾನವೀಯತೆಯಿಂದ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿದ್ರಲ್ಲ ಈಗ ಯಾವುದೇ ಕಾನೂನು ಲಾಗು ಆದ್ರೇನು ಎಲ್ಲರಿಗೂ ಒಂದಾಗೇ ಆಗ್ಬೇಕು, ಕರೆಕ್ಟಾ? ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಯಾರೇ ತಪ್ಪು ಮಾಡಿದ್ರು ಅವ್ರ ಕಠಿಣ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಹೇಗಾಗ್ಬೇಕಂದ್ರೆ ಮುಂದೆ ಹೋಗಿ ಆ ತಪ್ಪು ಮಾಡ್ಬೇಕಂದ್ರೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡ್ಬೇಕಂತ ಶಿಕ್ಷೆ ಆಗ್ಬೇಕು. ಅವಾಗ್ಲೇ ಹೋಗಿ ಈ ಎಲ್ಲ ಸುಧಾರಣೆಗಳು ಆಗೋದು, ಇಲ್ಲಾಂದ್ರೆ ಆಗಲ್ಲ. ಅವಾಗ್ಲೇ ಹೇಳ್ತಾ ಇದ್ರು, ರೇಪಿಸ್ಟ್ಗಳಿದ್ದಾರೆ, ಮರ್ಡರ್ಸ್ ಇದ್ದಾರೆ, ಪ್ರತಿಯೊಂದು ಇದೆ. ಇವಾಗ ನೋಡಿ, ಮನುಷ್ಯನಿಗೆ ಮನುಷ್ಯನೇ ಸಾಯಿಸ್ತಾ ಇರೋದು. ದೊರಡೆ ಯಾರು ಮಾಡ್ತಾರೆ? ಒಬ್ಬನ್ನ ಮೋಸ ಮಾಡೋದು ಯಾರು? ಅಲ್ಲಿ ಮೋಸ ಮಾಡುವಾಗ ಅವನು ಹಿಂದೂ ಅಂತ ನೋಡಲ್ಲ, ಮುಸ್ಲಿಮ್ಸ್ ಅಂತ ನೋಡಲ್ಲ, ಅವನ ಅನುಕೂಲ ತಕ್ಕಂಗೆ ಅವನು ಮೋಸ ಮಾಡ್ತಾನೆ, ಕರೆಕ್ಟಾ? ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅಂದ್ರೆ ಕರಪ್ಷನ್. ಎಲ್ಲೂ ಹೋದ್ರೇನು ಬರೀ ಲಂಚ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಇದೆಲ್ಲ ತಡೆಗಟ್ಟಬೇಕು. ಬಾಂಗ್ಲಾದೇಶನಲ್ಲಿ ನಡೀತಾ ಇರೋದು ನಮ್ಗೆ ತುಂಬಾ ದುಃಖ ಇದೆ ಮೇಡಮ್. ಅದಕ್ಕೆ ಒಂದು ನೋಡಿ, ನಮ್ಮ ದೇಶ ಇದ್ರೆ ನಾವು ಒಂದು ಕಾನೂನು ಮಾಡಿಬಿಟ್ಟು ಎಲ್ಲ ಇಂಥ ಕೆಲಸ ಮಾಡು, ಯಾರು ಮುಸಲ್ಮಾನಿಂದ ಕನೆಕ್ಷನ್ ಇದ್ದಾರೆ ಅವರನ್ನು ಬೈಕಾಟು, ಮಸೀದಿನಲ್ಲಿ ಸೇರ್ಸಲ್ಲ, ಅವ್ರು ಸತ್ತರೆ ಜನಾಜಾ ಕೊಡ್ತಾರೆ, ಜನಾಜಾ ಅಂತ ಹೇಳ್ತಾರೆ, ಅದ ಮಂಚ ತಕೊಂಡು ಹೋಗಿದ್ದು ಇದರಲ್ಲಿ ಹಾಕ್ತಾರಲ್ಲ, ಅದನ್ನು ಕೊಡಬಾರ್ದು ಅಂತ ನಾವೆಲ್ಲ ಮುಸಲ್ಮಾನರು ಬೈಕಾಟ್ ಮಾಡ್ತೀವಿ. ನಮ್ಮ ಭಾರತದಲ್ಲಿ ಈ ತರ ಆದ್ರೆ ನಾವು ಬೈಕಾಟ್ ಮಾಡ್ತೀವಿ. ಆಚೆ ಕಂಟ್ರಿ ಅದು, ನಮ್ಮ ಭಾರತ ಬಿಟ್ಟು ಇರೋದು ಆಚೆ. ಅದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಬೇರೆ ದೇಶದಲ್ಲಿ ಏನನ್ನ ಆದ್ರೆ ತುಂಬಾ ಇದ್ ಮಾಡ್ತಾರಲ್ಲ, ಇದಕ್ಕೆ ಒಂದು ಆಕ್ಷನ್ ತಕೋಬೇಕು. ಯಾಕಂದ್ರೆ ಒಂದ್ ಸಾಲಿ ಯುದ್ಧ ಮಾಡ್ಲಿ ನಾವು ಇದ್ದೀವಿ, ಒಂದ್ ಸಾಲಿ ಅದೇ ಬಾಂಗ್ಲಾದೇಶಕ್ಕೋಸ್ಕರ ಪ್ರಾಣ ಕೊಟ್ಟು ಕಾಪಾಡಿದ್ದೀವಿ ನಾವು. ಈ ಸಾಲಿ ಯುದ್ಧ ಮಾಡ್ಲಿ, ಫಸ್ಟ್ ಮುಸಲ್ಮಾನ ಇರ್ತಾರೆ. ಯಾರನ್ನಾಗ್ಲಿ ಅಲ್ಪಸಂಖ್ಯಾತ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವು ಫಸ್ಟ್ ಆಗಿ ನಾವು ಇನ್ಸಾನಿಯತ್ ಕಾಪಾಡಕ್ಕೋಸ್ಕರ ನಾವು ನಮ್ಮ ಪ್ರಾಣನೂ ಕೊಡ್ತೀವಿ. ಮುಸಲ್ಮಾನರು ಧರ್ಮದ ಹೆಸರಲ್ಲಿ ಆಗ್ತಾ ಇರುವ ಹತ್ಯೆಗಳು, ಅದು ಯಾವುದೇ ಧರ್ಮದ ಹೆಸರಲ್ಲಿ ಆದ್ರೂ ಕೂಡ ಅದನ್ನ ಖಂಡಿಸಬೇಕು ಅಂದ್ರೂ ಕೂಡ ಜಾಗತಿಕ ಮಟ್ಟದಲ್ಲಿ ಈ ರ್ಯಾಡಿಕಲಿಸಂ ಅನ್ನೋದ್ರ ವಿರುದ್ಧವಾಗಿ ಗಟ್ಟಿ ಧ್ವನಿ ಮೂಡಲೇಬೇಕು. ಹಾಗೆ ಇದು ನೆರೆಹೊರೆಯ ರಾಷ್ಟ್ರದಲ್ಲಿ ಆಗ್ತಿರೋ ವಿಚಾರ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಕೂಡ, ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ನೆರೆಯ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿ ಅನುಭವಿಸ್ತಾ ಇರುವ ಹಿಂದೂಗಳ ಹಿತರಕ್ಷಣೆಗೆ ಒಂದು ಸರ್ಕಾರವಾಗಿ ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನ ತಗೊಳ್ಬೇಕು ಅನ್ನೋದು ಕೂಡ ಈ ಚರ್ಚೆಯ ಮೂಲಕ ವ್ಯಕ್ತವಾಗಿರುವ ಅಭಿಪ್ರಾಯ. ಈ ಅಭಿಪ್ರಾಯಗಳಿಗೆ ಜಾಗತಿಕ ಮಟ್ಟದಲ್ಲೂ ಕೂಡ ಮನ್ನಣೆ ಸಿಗಲಿ. ಯಾವುದೇ ಧರ್ಮದವರು ಯಾವುದೇ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿರೋ ಕಾರಣಕ್ಕೆ ದೌರ್ಜನ್ಯವನ್ನ ಅನುಭವಿಸ್ತಾ ಇದ್ರೆ ಅಂಥದ್ದೊಂದು ಪರಿಸ್ಥಿತಿ ವ್ಯವಸ್ಥೆಯ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ನಾವೆಲ್ಲರೂ ಕೂಡ ಖಂಡಿಸೋಣ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.